ಮೇಡಮ್ ಹೇಗಿತ್ತು ಆಡಿಯನ್ಸ್ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ? ತುಂಬ ಖುಷಿ ಇದೆ ಸರ್. ಇಲ್ಲೇ ನೋಡ್ತಾ ಇದ್ದೀರಾ, ಭಾಳ ಖುಷಿ ಇದೆ. ಫಸ್ಟ್ ರಿಯಾಕ್ಷನ್ ಭಾಳ ಖುಷಿ ಇದೆ ಸರ್. ಸೊ ತುಂಬ ರಗಡ್ ಕ್ಯಾರೆಕ್ಟರು, ಸ್ಯಾಂಡಲ್ವುಡ್ಗೆ ಒಬ್ಬ ಸಹಜ ನಟಿ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ, ತುಂಬ ನ್ಯಾಚುರಲ್ ಆಗಿ, ಯಾವುದೇ ಮೇಕಪ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ್ಯಕ್ಟಿಂಗಲ್ಲಿ ಅಷ್ಟೇ ಅಲ್ಲ, ಬಣ್ಣದಲ್ಲೆಲ್ಲ ಆ್ಯಕ್ಟಿಂಗಲ್ಲೂ ಇಲ್ಲ, ತುಂಬ ಸಹಜವಾಗಿ ಮಾಡಿಲ್ಲ. ಎಲ್ಲ ಮೆಚ್ಕೊತಾ ಇದ್ದಾರೆ. ಆ್ಯಕ್ಚುಲಿ ದುನಿಯಾ ವಿಜಯ್ ನಿಮ್ಮ ಬಗ್ಗೆ ಹೇಳ್ತಾ ಇರೋದಂತಾನೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಅದೆಲ್ಲ ಕ್ರೆಡಿಟ್ಸು ನಾನು ಸರ್ಗೆ ಹೇಳ್ತೀನಿ. ಅವ್ರಿಗೆ ಹಿಂಗೆ ಪಾತ್ರ ಬೇಕಿತ್ತು ಅಂತ ನಾನು ಮುಂಚೆನೇ ಹೇಳಿದ್ದೆ. ಪಾತ್ರ ಯಾಕೆ ನಿಮ್ಮನ್ನು ಚೂಸ್ ಮಾಡಿದ್ರು ಅಂತ ಕೇಳಿದೆ. ಇಲ್ಲ, ನಿಮಗೆ ಪಾತ್ರ ಬೇಕಿತ್ತು ಅಂತ. ಸೊ ದಟ್ ಇಸ್ ದಿ ಆನ್ಸರ್ ಅಂತ ಹೇಳ್ತಾರೆ. ಅವ್ರಿಗೆ ಹಿಂಗೆ ಬೇಕಿತ್ತು ಪಾತ್ರ. ಸೊ ಹೋಪ್ಫುಲಿ ನಾನು ಚೂರು ಏನಾದ್ರು ಮಾಡಿದ್ದೀನಿ. ಓವರಾಲ್ ಭೀಮಾ ಟೀಮ್ ಜೊತೆ ಆ್ಯಕ್ಟ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಇದೊಂದು ದೊಡ್ಡ ಅವಕಾಶ, ನನಗೆ ಅಷ್ಟು ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ನಂಗೆ ದುನಿಯಾ ವಿಜಯ್ ಸರ್ ಹಾಗೂ ಸಾರ್ಥಕ್ ಸರ್ ಜಗದೀಶ್ ಸರ್ಗೆ ಭಾಳ ಅರುಣೆಯಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭೀಮಾ 2 ಇರುತ್ತಾ ಅಂತ ಸಲಗ 2 ಬರ್ರಿ, ಆಮೇಲೆ ಭೀಮಾ 2 ನೋಡೋಣ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲರೂ, ಪ್ರತಿಯೊಬ್ಬರು ಇನ್ನೂ ಯಾರು ಭೀಮಾ ಸಿನಿಮಾ ನೋಡಿಲ್ಲ, ದಯವಿಟ್ಟು ಬಂದು ಭೀಮಾ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀವಿ. ವಿಜಯ್ ಸರ್ನ 2ನೇ ನಿರ್ದೇಶನದ ಸಿನಿಮಾ ಇದು. ಒಂದು ಸೋಷಿಯಲ್ ಮೆಸೇಜ್, ಈಗ ಆಲ್ರೆಡಿ ಎಲ್ರಿಗೂ ಆ ಸೋಷಿಯಲ್ ಮೆಸೇಜ್ ಏನು ಅಂತ ಗೊತ್ತಾಗಿದೆ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರೇಕ್ಷಕರು ಅಂತ ಕೇಳ್ಕೊತೀವಿ. ಇಲ್ಲ ಸರ್, ಡೈಲಾಗ್ ಹೇಳೋದಾದರೆ ಒಂದು ಪೆನ್ಸಿಲ್ ಇಟ್ಕೊಂಡು ಬರೆಯೋ ಯೋಗ್ಯತೆ ಇಲ್ಲ, ಪೆನ್ಸಿಲ್ ಪ್ಯಾಂಟ್ ಹಾಕೊಂಡು ಹೇಳ್ತೀನಿ. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.